ಅಂಜನಾ ಒಮ್ಮೆ ಸ್ವರ್ಗೀಯ ಕನ್ಯೆಯಾಗಿದ್ದಳು. ಅವಳು ಶಾಪಗ್ರಸ್ತಳಾಗಿದ್ದಳು ಮತ್ತು ವಾನರ ಮಹಿಳೆಯಾಗಿ ರೂಪಾಂತರಗೊಂಡಳು. ಅವಳು ಶಿವನ ಅವತಾರಕ್ಕೆ ಜನ್ಮ ನೀಡಿದರೆ ಮಾತ್ರ ಅವಳು ಈ ಶಾಪದಿಂದ ಮುಕ್ತಳಾಗುತ್ತಾಳೆ. ಹೀಗೆ ಅಂಜನೆಯು ಶಾಪ ಹೊಂದಲು ಕಾರಣವೆಂದರೆ ಒದಾನೊಂದು ಕಾಲದಲ್ಲಿ ಮೇರು ಪರ್ವತದಲ್ಲಿ ಕೇಸರಿ ಮತ್ತು ಅಂಜನಾ ದಂಪತಿಗಳು ವಾಸಿಸುತ್ತಿದ್ದರು. ಅವಳು ಒಮ್ಮೆ ಈ ಪರ್ವತದಲ್ಲಿ ಮೇಲೆ ಅಲೆದಾಡುತ್ತಿದ್ದಾಗ ಕಾಡಿನಲ್ಲಿ ಆಳವಾದ ಧ್ಯಾನ ಮಾಡುತ್ತಿದ್ದ ಕೋತಿಯನ್ನು ನೋಡಿದಳು. ಕ್ಷಣಮಾತ್ರದಲ್ಲಿ ಕೋತಿಯು ಪವಿತ್ರ ಋಷಿಯಂತೆ ವರ್ತಿಸುವುದನ್ನು ಅವಳು ನೋಡಿದಳು. ಅವಳಿಗೆ ನಗುವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಅವಳು ಕೋತಿಯನ್ನು ಗೇಲಿ ಮಾಡಿದಳು, ಆದರೆ ಕೋತಿ ಅವಳ ಮೂರ್ಖ ನಡವಳಿಕೆಯನ್ನು ನಿರ್ಲಕ್ಷಿಸಿತು. ಅವಳು ತನ್ನ ನಗುವನ್ನು ಮುಂದುವರಿಸುತ್ತಾ ಕೋತಿಯ ಮೇಲೆ ಕಲ್ಲುಗಳನ್ನು ಎಸೆದಳು ಮತ್ತು ಪವಿತ್ರ ಕೋತಿ ತನ್ನ ತಾಳ್ಮೆ ಕಳೆದುಕೊಳ್ಳುವಂತೆ ಮಾಡಿದಳು. ಅವನು ಕೋಪದಿಂದ ಹೊಳೆಯುತ್ತಿದ್ದ ತನ್ನ ಕಣ್ಣುಗಳನ್ನು ತೆರೆದನು ಮತ್ತು ಅವನು ನಿಜವಾಗಿಯೂ ಪ್ರಬಲ ಪವಿತ್ರ ಋಷಿಯಾಗಿದ್ದನು. ಅವನು ತನ್ನ ಆಧ್ಯಾತ್ಮಿಕ ಧ್ಯಾನವನ್ನು ಮಾಡಲು ಕೋತಿಯಾಗಿ ರೂಪಾಂತರಗೊಂಡಿದ್ದರು. ಅಂಜನೆಯ ವರ್ತನೆಯಿಂದ ಕೋಪಗೊಂಡ ಅವರು ಕ್ರೂರ ಕಂಠದಿಂದ ಅವಳನ್ನು ಶಪಿಸಿದನು. ಅವಳು ಋಷಿಯ ಧ್ಯಾನಕ್ಕೆ ಭಂಗ ತರುವ ದುಷ್ಟ ಕಾರ್ಯವನ್ನು ಮಾಡಿದಳು. ಇದರಿಂದ ಕೋಪಗೊಂಡು ವನ ರೂಪವನ್ನು ತಾಳಲು ಶಾಪಗ್ರಸ್ತಳಾದಳು ಮತ್ತು ಅವಳು ಶಿವನ ಅವತಾರದ ಮಗನಿಗೆ ಜನ್ಮ ನೀಡಿದರೆ ಮಾತ್ರ ಶಾಪದಿಂದ ಮುಕ್ತಿ ಹೊಂದುವುದಾಗಿ ಋಷಿಯು ತಿಳಿಸಿದರು. ಹೀಗೆ ಭಗವಾನ್ ಹನುಮಂತನ ಬಗ್ಗೆ ತಿಳಿಯಲು ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.